ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಸೆಲೆಬ್ರಿಟಿಗಳು ಪಾರ್ಟಿ ಮಾಡಿದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ತಾನೇ ದರ್ಶನ್ ಸೇರಿ ನಟರು ವಿಚಾರಣೆಗೆ ಹಾಜರಾಗಿದ್ದರು. ಈಗ ಇದಕ್ಕೆ ಸಂಬಂಧಿಸಿದಂತೆ ವರದಿ ಕೇಳಿದ್ದಾರೆ ಕಮಿಷನರ್. ರಾಕ್ಲೈನ್ ವೆಂಕಟೇಶ್ ಅವರ ಹೇಳಿಕೆ ಏನಿದೆ ಅಥವಾ ಆರೋಪಗಳೇನಿದೆ ಅದಕ್ಕೆ ಸಂಬಂಧಿಸಿದಂತೆ ಈಗ ವರದಿ ಕೇಳಿದ್ದಾರೆ. ಪೊಲೀಸರು ಏನೆಲ್ಲ ತನಿಖೆ ಮಾಡಿದ್ದಾರೆ, ಇದಕ್ಕೆ ಸಂಬಂಧಿಸಿದಂತೆ ವರದಿ ಕೊಡಿ. ಪೊಲೀಸರು ಎಷ್ಟು ಹೊತ್ತಿಗೆ ಜೆಟ್ಲ್ಯಾಗ್ ಪಬ್ ಬಳಿಗೆ ಹೋಗಿದ್ರು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ ನನಗೆ ಬೇಕು ಅಂತ ಕಮಿಷನರ್ ದಯಾನಂದ್ ಸೂಚನೆಯನ್ನು ಕೊಟ್ಟಿದ್ದಾರೆ. ವರದಿ ಸಬ್ಮಿಟ್ ಮಾಡಿ ಅಂತ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಾಕ್ಲೈನ್ ವೆಂಕಟೇಶ್ ಒಂದಿಷ್ಟು ಆರೋಪಗಳನ್ನು ಮಾಡಿದರು. ಅವರು ಆರೋಪ ಮಾಡೋ ಸಂದರ್ಭದಲ್ಲಿ ಗ್ರಾಹಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮೊನ್ನೆ ಅಲ್ಲಿ ನಾವು 1 ಗಂಟೆ ನಂತರ ಊಟಕ್ಕೆ ಸಾಗಿ ಸೇರಿದ್ದು ಹೌದು, ಊಟ ಮಾಡ್ತಾ ಇದ್ದಿದ್ದು ಹೌದು. ಆಗ ಯಾರೂ ಬರಲಿಲ್ಲ, ಯಾವ ಪೊಲೀಸ್ ಆಫೀಸರೂ ಬರಲಿಲ್ಲ, ಅಬಕಾರಿ ಇಲಾಖೆಯವರೂ ಬರಲಿಲ್ಲ. ಈಗ ಏಕಾಏಕಿ ನೋಟಿಸ್ ಕೊಟ್ಟಿದ್ದಾರೆ. ಇದು ದುರುದ್ದೇಶ ಇದೆ ಇದರ ಹಿಂದೆ ಅನ್ನೋದು ರಾಕ್ಲೈನ್ ವೆಂಕಟೇಶ್ ಅವರ ಆರೋಪ ಆಗಿತ್ತು. ಇದಾದ ಬೆನ್ನಿಗೆ ಪೊಲೀಸರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಪ್ರಶ್ನೆಗಳು ಮೂಡ್ತಾ ಇದೆ. ಪೊಲೀಸರು ಇಲ್ಲಿ ದರ್ಶನ್ ಅವರನ್ನು ವಿನಾಕಾರಣ ಟಾರ್ಗೆಟ್ ಮಾಡಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಬೆನ್ನಿಗೆ ಈಗ ಕಮಿಷನರ್ ದಯಾನಂದ್ ವರದಿ ಕೇಳಿದ್ದಾರೆ ಪೊಲೀಸರಿಂದ. ಈ ವಿಚಾರಕ್ಕೆ ಸಂಬಂಧಿಸಿದಂಥ ತನಿಖಾ ಪ್ರಗತಿಯ ವರದಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಈಗ ಕಮಿಷನರ್ ವರದಿ ಕೇಳೋದಕ್ಕೆ ಏನು ಕಾರಣ? ನಿನ್ನೆ ರಾಕ್ಲೈನ್ ಮಾಡಿರುವಂಥ ಆರೋಪನೇ ಕಾರಣ ಆಗಿರೋದಾ? ರಕ್ಷತ್, ಖಂಡಿತವಾಗ್ಲು. ಯಾಕಂದ್ರೆ ಮಾಧ್ಯಮಗಳ ಮುಂದೆ ಬಂದು ಯಾವಾಗ ರಾಕ್ಲೈನ್ ವೆಂಕಟೇಶ್ ತದ್ವಿರುದ್ಧವಾದ ಒಂದು ಹೇಳಿಕೆಯನ್ನ ಕೊಡ್ತಾರೋ, ಅಂದ್ರೆ ಜೆಟ್ಲಾಗ್ ನಲ್ಲಿ ಅವಧಿ ಮೀರಿ ಕಾಟೇರ ಟೀಮ್ ಸೆಕ್ಟರ್ ಪಾರ್ಟಿಯನ್ನ ಮಾಡಿತ್ತು ಅಂತ ಆರೋಪ ಮಾಡಿ FIR ಅನ್ನ ಕೂಡ ದಾಖಲು ಮಾಡ್ಕೊಂಡಿದ್ರು. FIR ಅನ್ನು ದಾಖಲು ಮಾಡಿಕೊಂಡು ಆ FIR ಗೆ ಸಂಬಂಧಪಟ್ಟಂತೆ ಮಾಲೀಕರನ್ನ ಅಂದ್ರೆ ಶಶಿರೇಖಾ ಜಗದೀಶ್ ಅವರನ್ನ ಕೂಡ ವಿಚಾರಣೆ ಮಾಡಿದ್ರು. ವಿಚಾರಣೆಯ ಬಳಿಕ ಅವರ ಒಂದು ಹೇಳಿಕೆಯ ಆಧಾರದ ಮೇಲೆ 8 ಮಂದಿಗೆ ದರ್ಶನ್ ಅಂಡ್ ಟೀಮ್ ಯಾರೆಲ್ಲ ಇದ್ರು, ನಿನಾಸಂ ಸತೀಶ್ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಅಭಿಷೇಕ್ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್ ಹಾಗೆ ಡಾಲಿ ಧನಂಜಯ್ ಸೇರಿದಂತೆ 8 ಮಂದಿಗೆ ನೋಟಿಸ್ ಅನ್ನ ಕೊಟ್ಟು ನಿನ್ನೆ ವಿಚಾರಣೆ ಮಾಡಿದ್ರು. ಆದ್ರೆ ವಿಚಾರಣೆಯ ಬಳಿಕ ರಾಕ್ಲೈನ್ ವೆಂಕಟೇಶ್ ಅವರು ಮಾಧ್ಯಮದ ಮುಂದೆ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾರೆ. FIR ನಲ್ಲಿ ಇವರು ಪ್ರಮುಖವಾಗಿ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ಪ್ರಮುಖವಾಗಿ ಈಗಾಗಲೇ ಏನು ಮೆನ್ಷನ್ ಮಾಡಿರುವಂತದ್ದು ಅಂದ್ರೆ ಅವಧಿಗೂ 3:30 ಪಬ್ ಓಪನ್ ಮಾಡಿ ಪಾರ್ಟಿ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಮದ್ಯ ಕೂಡ ಸರಬರಾಜಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಷರತ್ತು ಕಾಯ್ದೆ ಅಂದ್ರೆ ಅವಧಿಗೂ ಮೀರಿ ಪಬ್ ಅನ್ನ ಓಪನ್ ಮಾಡುವಂತದ್ದಾಗಿರ್ಬೋದು. ಜೊತೆಗೆ ಇಲ್ಲಿ ಅಬಕಾರಿ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ, ಅಂದ್ರೆ ಮದ್ಯ ಅಲ್ಲಿ ಸರಬರಾಜಾಗಿದೆ ಅಂತ ಹೇಳಿಕೆ ಅಂದ್ರೆ ಆ ಒಂದು ಆರೋಪವನ್ನ ಮಾಡಿ FIR ಅನ್ನ ದಾಖಲು ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಹೊರಗೆ ಬಂದ ನಂತರ ಅಂದ್ರೆ ವಿಚಾರಣೆ ಮುಗಿಸಿ ಯಾವಾಗ ಹೊರಗೆ ಬರ್ತಾರೋ, ಹೊರಗೆ ಬಂದಂತ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಪಾರ್ಟಿ ಮಾಡಿಲ್ಲ, ಅಂದ್ರೆ 1 ಗಂಟೆ ನಂತರ ನಾವು ಮದ್ಯವನ್ನ ಸೇವನೆ ಮಾಡಿಲ್ಲ, ಬರೀ ಊಟವನ್ನ ಮಾಡಿದ್ದೀವಿ, ಊಟ ಮಾಡೋದಕ್ಕೆ ಅಂತ ಮಾತ್ರ ನಾವು ಕುಳಿತುಕೊಂಡಿದ್ದು ಅಂತ ಅನ್ನೋ ಒಂದು ಹೇಳಿಕೆಯನ್ನ ಯಾವಾಗ ಕೊಡ್ತಾರೋ ಆಗ ಎಲ್ಲ ಒಂದ್ ಕಡೆ ತದ್ವಿರುದ್ಧವಾದ ಒಂದು ಹೇಳಿಕೆ ಬರ್ತವೆ. ಜೊತೆಗೆ ನಗರ ಪೊಲೀಸ್ ಆಯುಕ್ತರಾದಂತ ದಯಾನಂದ್ ಅವ್ರಿಗೂ ಕೂಡ ಸಾಕಷ್ಟು ಅನುಮಾನಗಳು ಬರ್ತವೆ. ಯಾಕಂದ್ರೆ ಎಲ್ಲವನ್ನೂ ಕೂಡ ಜನರು ನೋಡ್ತಾ ಇರ್ತಾರೆ. ಇಲ್ಲಿ ಆರೋಪ ಮಾಡಿ FIR ಮಾಡ್ಕೊಂಡಿರೋದೊಂದು, ಜೊತೆಗೆ ಶಶಿರೇಖಾ ಜಗದೀಶ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ರಾಕ್ಲೈನ್ ವೆಂಕಟೇಶ್ ಅವರು ತದ್ವಿರುದ್ಧವಾದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ತನಿಖಾ ವರದಿಯನ್ನ ನಂಗೆ ಕೊಡಿ, ಆ ತನಿಖಾ ವರದಿಯನ್ನ ಕಂಪ್ಲೀಟ್ ಆಗಿ ಆ ರಿಪೋರ್ಟ್ ಅನ್ನ ವೆರಿಫೈ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈಗ ಸದ್ಯ ಕಮಿಷನರ್ ACP ಮಲ್ಲೇಶ್ವರಂಗೆ ಅಂದ್ರೆ ಮಲ್ಲೇಶ್ವರಂ ACP ಅವರಿಗೆ ಒಂದು ಪೊಲೀಸ್ ತನಿಖೆ ಕಂಪ್ಲೀಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆ ಮಾಡಿದ್ದೀರಾ, ರಿಪೋರ್ಟ್ ಅನ್ನ ಕೊಟ್ಟಿದ್ದೀರಾ, ಜೊತೆಗೆ ಶಶಿರೇಖಾ ಜಗದೀಶ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ರಾಕ್ಲೈನ್ ವೆಂಕಟೇಶ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಜೊತೆಗೆ ಆ CCTV ಫೋಟೇಜ್ ಗಳು ಏನ್ ಹೇಳುತ್ತೆ, ಇವೆಲ್ಲ ಕಂಪ್ಲೀಟ್ ಒಂದು ರಿಪೋರ್ಟ್ ಅನ್ನ ನಮಗೆ ಕೊಡಿ, ಏನೆಲ್ಲ ತನಿಖೆ ಮಾಡಿದ್ದೀರಾ ಇಲ್ಲಿವರೆಗೂ ಅನ್ನೋದ್ರ ಕುರಿತಂತೆ ಒಂದು ಸಂಪೂರ್ಣವಾದ ತನಿಖೆಯನ್ನ ಕೊಡಿ ಅಂತ ಹೇಳಿ ಈಗಾಗಲೇ ಕಮಿಷನರ್ ಅವರು ಕೂಡ ಕೇಳಿರುವಂತದ್ದು. ರಕ್ಷತ್, ಧನ್ಯವಾದ ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.